ದೇಶದ ಆಭರಣ ಉದ್ಯಮದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿರುವ ಬೃಹತ್ ಬಿ ಆಭರಣ ಪ್ರದರ್ಶನ ಐಜೆಎಸ್ ಭಾರತ್ ತೃತೀಯ 2026 ಮೇಳಕ್ಕೆ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ಬೇಯಿಸಿ ಅದ್ದೂರಿ ಚಾಲನೆ ನೀಡಲಾಯಿತು. ರತ್ನ ಮತ್ತು ಆಭರಣ ರಫ್ತು ಉತ್ತೇಜನ ಮಂಡಳಿ ಜಿಜಿಪಿಸಿ ಆಯೋಜಿಸಿರುವ ಈ 4ನೇ ಆವೃತ್ತಿಯು ಭಾರತವನ್ನು ಜಾಗತಿಕ ಆಭರಣ ಮಾರುಕಟ್ಟೆಯ ಕೇಂದ್ರಬಿಂದುವನ್ನಾಗಿ ಬಿಂಬಿಸಲಿದೆ. ದೇಶದ 3ನೇ ಅತಿದೊಡ್ಡ ಆಭರಣ ಮೇಳವೆಂಬ ಖ್ಯಾತಿ ಪಡೆದಿರುವ ಈ ಕಾರ್ಯಕ್ರಮದಲ್ಲಿ ಭಾರತದ 40ಕ್ಕೂ ಹೆಚ್ಚು ನಗರಗಳ 100ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸಿದ್ದಾರೆ. ಬಿಇಸಿಯ 3 ಬೃಹತ್ ಹಾಲ್ಗಳಲ್ಲಿ ಹರಡಿಕೊಂಡಿರುವ 900ಕ್ಕೂ ಅಧಿಕ ಮಳಿಗೆಗಳಲ್ಲಿ ಆಧುನಿಕ ಹಾಗೂ ಸಾಂಪ್ರದಾಯಿಕ ಶೈಲಿಯ ಆಭರಣಗಳು ಕಣ್ಮನ ಸೆಳೆಯುತ್ತಿವೆ. ವಿಶೇಷವಾಗಿ ಭಾರತದ ಹೆಮ್ಮೆಯ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ ಹೊಂದಿರುವ ಅಪರೂಪದ ಕಲಾಕೃತಿಗಳನ್ನು ಈ ಬಾರಿ ಜಿಜಿಪಿಸಿ ಪ್ರದರ್ಶಿಸುತ್ತಿದೆ. ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಅಭಿವೃದ್ಧಿ ಆಯುಕ್ತರು ಹಾಗೂ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನಿರ್ದೇಶಕಿ ಶ್ರೀಮತಿ ಗುಂಜನ್ ಕೃಷ್ಣ ಐಎಎಸ್ ರವರು ಆಗಮಿಸಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಕುಮರನ್ ತಂಗಮಾಲಗೈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎ. ಪ್ರಸನ್ನ ಅಂಗುರಾಜ್ ಮತ್ತು ಆಭರಣ್ ಟೈಮ್ಲೆಸ್ ಜ್ಯುವೆಲ್ಲರಿ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರತಾಪ್ ಮಧುಕರ್ ಕಾಮತ್ ಉಪಸ್ಥಿತರಿದ್ದರು. ಇವರೊಂದಿಗೆ ಜಿಜಿಪಿಸಿ ಅಧ್ಯಕ್ಷರಾದ ಕಿರಿತ್ ಬನ್ಸಾಲಿ, ಉಪಾಧ್ಯಕ್ಷರಾದ ಶ್ರೀ ಶೌನಕ್ ಪಾರಿ, ಪ್ರಾದೇಶಿಕ ಅಧ್ಯಕ್ಷರು ದಕ್ಷಿಣ ಶ್ರೀ ಮಹೇಂದ್ರ ಕುಮಾರ್ ತಯಾಲ್, ಕಾರ್ಯನಿರ್ವಾಹಕ ನಿರ್ದೇಶಕ ಶ್ರೀ ಸಬ್ಯಸಾಚಿ ರೇ, ದಿ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ಬೆಂಗಳೂರು ಜೆಬಿ ಅಧ್ಯಕ್ಷರಾದ ಡಾ. ಚೇತನ್ ಕುಮಾರ್ ಮೆಹ್ತಾ ಮತ್ತು ಕರ್ನಾಟಕ ರಾಜ್ಯ ಜ್ಯುವೆಲ್ಲರ್ಸ್ ಫೆಡರೇಷನ್ನ ಕೆಜೆಎಫ್ ಅಧ್ಯಕ್ಷರಾದ ಶ್ರೀ ಶ್ರೀಕಾಂತ್ ಕರಿ ಸೇರಿದಂತೆ ಜಾಗತಿಕ ರತ್ನ ಮತ್ತು ಆಭರಣ ಉದ್ಯಮದ ಪ್ರಮುಖ ಗಣ್ಯರು ಭಾಗವಹಿಸಿದ್ದರು. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಬೆಂಬಲದೊಂದಿಗೆ ಆಯೋಜಿಸಲಾಗಿರುವ 2026ರ ಈ ಆವೃತ್ತಿಯು ಅಭೂತಪೂರ್ವ ಯಶಸ್ಸು ಕಂಡಿದೆ. ಒಟ್ಟು 900ಕ್ಕೂ ಅಧಿಕ ಮಳಿಗೆಗಳಲ್ಲಿ 100ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸಿದ್ದಾರೆ. 3 ವಿಶಾಲವಾದ ಹಾಲ್ಗಳಲ್ಲಿ ಹರಡಿಕೊಂಡಿರುವ ಈ ಪ್ರದರ್ಶನವು ಚಿನ್ನ, ವಜ್ರ, ಬೆಳ್ಳಿ ಮತ್ತು ಹರಳು ಕೆತ್ತಿದ ಆಭರಣಗಳು, ನೈಸರ್ಗಿಕ ವಜ್ರಗಳು, ಬಣ್ಣದ ರತ್ನಗಳು, ಐಷಾರಾಮಿ ಕೌಚರ್ ಆಭರಣಗಳು, ಲ್ಯಾಬ್ ಗ್ರೋನ್ ಕೃತಕ ವಜ್ರಗಳು ಹಾಗೂ ಆಭರಣ ತಯಾರಿಕಾ ಯಂತ್ರೋಪಕರಣಗಳ ಖರೀದಿಗೆ ಒಂದು ಸಮಗ್ರ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಜಿಪಿಸಿ ಅಧ್ಯಕ್ಷರಾದ ಶ್ರೀ ಕಿರಿತ್ ಬನ್ಸಾಲಿ ಅವರು, ಭಾರತದ ರತ್ನ ಮತ್ತು ಆಭರಣ ಉದ್ಯಮವು ಅದ್ಭುತವಾಗಿ ಬೆಳವಣಿಗೆ ಹೊಂದಿದೆ ಮತ್ತು ಸತತವಾಗಿ ಹೊಸತನವನ್ನು ಪ್ರದರ್ಶಿಸುತ್ತಿದೆ. ಅಮೆರಿಕದಂತಹ ಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ ಶೇ. 44ರಷ್ಟು ಕುಸಿತ ಕಂಡುಬಂದಿದ್ದರೂ ಸಹ ಏಪ್ರಿಲ್ 2025ರಿಂದ ಫೆಬ್ರವರಿ 2026ರ ಅವಧಿಯಲ್ಲಿ ಶೇ. 4ಕ್ಕೂ ಹೆಚ್ಚು ಬೆಳವಣಿಗೆಯೊಂದಿಗೆ ರಫ್ತು ಪ್ರಮಾಣವು ₹2.28 ಲಕ್ಷ ಕೋಟಿ ತಲುಪಿದೆ. ಇದು ಮಾರುಕಟ್ಟೆ ವೈವಿಧ್ಯೀಕರಣದಲ್ಲಿ ನಾವು ಕಂಡುಕೊಂಡ ಯಶಸ್ಸಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಮುಂದುವರಿದು ಮಾತನಾಡಿದ ಅವರು, 2030ರ ವೇಳೆಗೆ ನಮ್ಮ ದೇಶೀಯ ಮಾರುಕಟ್ಟೆಯು $130 ಶತಕೋಟಿ ತಲುಪುವ ನಿರೀಕ್ಷೆಯಿದೆ. ಯುಡಿ ಮತ್ತು ಆಸ್ಟ್ರೇಲಿಯಾದಂತಹ ದೇಶಗಳೊಂದಿಗೆ ಮಾಡಿಕೊಂಡಿರುವ ಹೊಸ ಮುಕ್ತ ವ್ಯಾಪಾರ ಒಪ್ಪಂದಗಳು ಎಫ್ಟಿಎ ನಮಗೆ ಹೊಸ ಅವಕಾಶಗಳ ಬಾಗಿಲು ತೆರೆದಿವೆ. ನಾವು ಕೇವಲ ಸವಾಲುಗಳನ್ನು ಎದುರಿಸುತ್ತಿಲ್ಲ, ಬದಲಾಗಿ ಅವುಗಳನ್ನು ಹೊಸ ಹಾದಿಗಳನ್ನಾಗಿ ಪರಿವರ್ತಿಸುತ್ತಿದ್ದೇವೆ. ಚಿನ್ನದ ಬೆಲೆ ಏರಿಕೆಯ ನಡುವೆಯೂ ನವೀನ ಮತ್ತು ಹಗುರವಾದ ವಿನ್ಯಾಸಗಳ ಮೂಲಕ ಜಾಗತಿಕ ಗ್ರಾಹಕರನ್ನು ಸೆಳೆಯುವ ಭಾರತೀಯ ಉದ್ಯಮದ ಸಾಮರ್ಥ್ಯಕ್ಕೆ ಐಜೆಎಸ್ ಭಾರತ್ ತೃತೀಯ ಒಂದು ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದರು.